ಬೆಳಗಾವಿ ಜಿಲ್ಲೆಯ ಹಿರಿಯ ಮಾಜಿ ಶಾಸಕಿ ಆದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಅವ್ರಿಗೆ ಒಂದು ಮಂತ್ರಿ ಪದ ಕೊಡ್ಬೇಕಂತ ನಾವು ವಿವಿಧ ದಲಿತ ಸಂಘಟನೆ ದಲಿತರ ಮುಖಂಡರ ಪರವಾಗಿ ನಾವು ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಶ್ರೀಮತಿ ಸೋನಿಯಾ ಗಾಂಧಿ ಅವರೇ, ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ದಲಿತ ಸಂಘಟನೆ ಪತ್ರ ಮುಖಾಂತರ ನಾವು ಈಗಾಗಲೇ ವಿನಂತಿ ಪತ್ರ ಕಟ್ಟಿದೆವು. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮಹಿಳಾ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯ ತುಂಬೆಲ್ಲ ಸುತ್ತಾಡಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನು ಅವರು ಮಹಿಳಾ ಮತ್ತು ಬಾಲ ಕಲ್ಯಾಣ ಮಂತ್ರಿ ಆದಾಗ ಗೃಹಲಕ್ಷ್ಮಿ ಯೋಜನೆಯನ್ನು ಅತಿ ಪ್ರಭಾವದಿಂದ ಈ ರಾಜ್ಯದಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ಈಗ ಅಲ್ಲಿ 19 ಜನ ಈಗಾಗಲೇ ಮಂತ್ರಿಗಳು ತುಂಬಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಹಿಂದೂ ಕೋಡ್ ಬಿಲ್ದಲ್ಲಿ ಮಹಿಳೆಯರಿಗೆ ಅವ್ರಿಗೆ ಹಿಂದೂ ಕೋಡ್ ಬಿಲ್ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ರಾಜೀನಾಮೆ ಕೊಟ್ಟು ಹೊರ ಹೋದರು. ಆದರೆ 20 ಮಂತ್ರಿಯಲ್ಲಿ 19 ಎಲ್ಲರೂ ಆಗಿದ್ದಾರೆ. ಆದರೆ 20ರಲ್ಲಿ ಒಂದು ಮಹಿಳಾ ಮಂತ್ರಿ ಯಾರೂ ಆಗಿಲ್ಲ. ಇಲ್ಲಿ ಈಗಾಗಲೇ ಹೆಬ್ಬಾಳ್ಕರ್ ಮೇಡಮ್ ತಮ್ಮ ಕ್ಷೇತ್ರದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ನಿಂದ ಗ್ರಾಮೀಣ ಕ್ಷೇತ್ರದಿಂದ ಮಹಿಳಾ ಪ್ರತಿನಿಧಿಯಾಗಿ 2ನೇ ಬಾರಿ ಅವರು ಚುನಾಯಿತ ಆದರು. ಇದು ಒಂದು ಹೆಮ್ಮೆ ವಿಷಯ. ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದವರ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆ ಯೋಜನೆ ತೊಗೊಂಡು ಹೋಗು ಅಲ್ಲಿ ಅಧಿಕಾರದಲ್ಲಿ ಬಂದರೆ ಅದಕ್ಕೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಲ್ಲ ದಲಿತ ಮುಖಂಡರ ಪರವಾಗಿ, ಯಾಕಂದರೆ ನಾವೆಲ್ಲ ಸಮಾಜದವರು ಇಲ್ಲಿ ಕೂಟಿದ್ದೆವು, ನಾವೆಲ್ಲರೂ ನಮ್ಮ ರಾಜ್ಯ ನಾಯಕರಿಗೆ AICCಗೆ KPCC ಅವ್ರಿಗೆ ವಿನಂತಿ ಮಾಡ್ಕೋತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತಕ್ಷಣ ಈ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟು ಉತ್ತರ ಕರ್ನಾಟಕದ ಅದು ವಿಶೇಷವಾಗಿ ಬೆಳಗಾವಿ ಗ್ರಾಮೀಣಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕಂತ ವಿನಂತಿ ಮಾಡ್ಕೋತೀವಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂವರೆಗೆ ST ಸಮಾಜದಿಂದ ಉಪಮುಖ್ಯಮಂತ್ರಿ ಸ್ಥಾನ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾರಿಗೆ ಕೊಟ್ಟಿಲ್ಲ. ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡ ಆದಂಥ ಮತ್ತು ಎಲ್ಲರಿಗೆ ಬೇಕಾದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಇವರು ಭಾಳ ಪ್ರಭಾವಶಾಲಿ ನಾಯಕರಾಗಿ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ST ಸಮಾಜ ಕೋಟಾದಿಂದ ಉಪಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಕೊಡಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಒಂದು ನ್ಯಾಯ ಕೊಟ್ಟಗತೆ ಆಗ್ತೈತಿ. ಯಾವ ರೀತಿ ಬೆಂಗಳೂರಲ್ಲಿ ವಿಧಾನಸೌಧ ಇದೆ, ಅಲ್ಲಿ ಭಾಳಷ್ಟು ಮಂತ್ರಿ ಪದ ಕೊಟ್ಟಿದ್ದೀರಿ. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಸುವರ್ಣ ವಿಧಾನಸೌಧ ಇದೆ, ಇಲ್ಲಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು, ಅದು ಶ್ರೀ ಸತೀಶಣ್ಣ ಜಾರಕಿಹೊಳಿ ಕೊಡಬೇಕು. ಅದು ಅದೇ ರೀತಿ ಮಹಿಳಾ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಕೊಡಬೇಕಂತ ಭಾಳ ಒತ್ತಾಯವಾಗಿ ನಾವೆಲ್ಲರಿಗೂ ವಿನಂತಿ ಮಾಡ್ಕೊತಾ ಇದ್ದೇವೆ. ಮತ್ತು ನಾವು ಇದು ತಮ್ಮ ಬೇಡಿಕೆ ಈಡೇರಿಸ್ತಾರೆ ಅಂತ ನಮಗೆ ಒಂದು